ಕಾಣೆಯಾದವರು ಏನಾದರೂ ಸಿಕ್ಕರೆ ಅದರಲ್ಲಿರೋ ಆನಂದವೇ ಬೇರೆ. ಅದರಲ್ಲೂ ಎಷ್ಟೋ ವರ್ಷದ ಹಿಂದೆ ಕಳೆದು ಹೋದವರು ಈಗೀಗ ಸಿಕ್ಕಿರುವ ಉದಾಹರಣೆಯೂ ಇದೆ. ಅದೇ ಥರ ಚೀನಾದ ಶಾಂಡೋಂಗ್ ಪ್ರಾಂತ್ಯದಲ್ಲಿರುವ ಗುವೋ ಗ್ಯಾಂಗ್ಟಂಗ್ ಅವರ ಮನೆಯ ಮುಂದೆ ಮಾನವ ಕಳ್ಳ ಸಾಗಣೆದಾರರು 2 ವರ್ಷದ ಮಗುವನ್ನು ಅಪಹರಿಸಿದರು. ಈ ಅಪಹರಣ ಆಗಿದ್ದು 1997ರಲ್ಲಿ. ಆಗ ಅಪಹರಣಕ್ಕೆ ಒಳಗಾಗಿದ್ದ ಮಗ ಈಗ ಅಂದರೆ 24 ವರ್ಷಗಳ ನಂತರ ಪತ್ತೆಯಾಗಿದ್ದಾನೆ. ಹೌದು, ಗುವೋ ಗ್ಯಾಂಗ್ಟಂಗ್ ಅವರ ಮಗನನ್ನು ಯಾರೋ ಕಿಡಿಗೇಡಿಗಳು ಮನೆ ಹೊರಗೆ ಆಟಾಡುವಾಗ ಅಪಹರಿಸ್ತಾರೆ. ತನ್ನ ಮಗ ಎಲ್ಲಿ ಅಂತ ಆ ತಂದೆ ಹುಡುಕಾಡದ ಜಾಗ ಇಲ್ಲ. ತಮ್ಮ ಮೋಟಾರ್ ಸೈಕಲ್ನಲ್ಲಿ ದೇಶಾದ್ಯಂತ 20ಕ್ಕೂ ಹೆಚ್ಚು ಪ್ರಾಂತ್ಯಗಳಿಗೆ ಪ್ರಯಾಣಿಸಿ ಎಲ್ಲ ಕಡೆಯೂ ಹುಡುಕ್ತಾರೆ. ಕಡೆಗೆ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ರಸ್ತೆ ಅಪಘಾತಗಳಲ್ಲಿ ಮೂಳೆಗಳನ್ನು ಮುರ್ಕೊಂಡಿದ್ರು. ತನ್ನ ಮಗನ ಚಿತ್ರವಿರುವ ಬ್ಯಾನರ್ಗಳನ್ನು ಹೊತ್ಕೊಂಡು ತನ್ನ ಜೀವಮಾನದ ಉಳಿತಾಯವನ್ನೆಲ್ಲ ಮಗನ ಹುಡುಕಾಟಕ್ಕೆ ಖರ್ಚು ಮಾಡಿದರು. ಸೇತುವೆಗಳ ಕೆಳಗೆ ಮಲಗಿದ್ರು. ದುಡ್ಡು ಖಾಲಿಯಾದಾಗ ಹಣಕ್ಕಾಗಿ ಭಿಕ್ಷೆ ಬಿಡ್ತಾ ಇದ್ರು. ನೋಡಿ, ಚೀನಾದಲ್ಲಿ ಮಕ್ಕಳ ಅಪಹರಣವು ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಪ್ರತಿ ವರ್ಷ ಏನಿಲ್ಲ ಅಂತಂದ್ರೂ ಸಾವಿರಾರು ಮಕ್ಕಳ ಅಪಹರಣಗಳಾಗುತ್ತವೆ. ಹಾಗಾಗಿ ಇದರ ಬಗ್ಗೆ ಒಂದು ಸಿನಿಮಾ ಮಾಡಿ ಈ ತಂದೆ ತನ್ನ ಮಗನ ಹುಡುಕಾಟ ಹಿಂಗೆಲ್ಲ ಮಾಡ್ತಾರೆ ಅನ್ನೋದನ್ನು ಆ ಸಿನಿಮಾಗೂ ಸೇರಿಸ್ಕೊಳ್ತಾರೆ. ಸೊ ಈ ಮನಕಲುಕುವ ಘಟನೆಯ ಬಗ್ಗೆ 2015ರಲ್ಲೇ ಸಿನಿಮಾ ಕೂಡ ಬಂದಿದೆ. ಇಷ್ಟೆಲ್ಲ ಆದಮೇಲೆ ಈಗ ಅಂದರೆ 24 ವರ್ಷಗಳ ನಂತರ DNA ಪರೀಕ್ಷೆಯನ್ನು ಬಳಸಿಕೊಂಡು ಪೊಲೀಸರು ಆ ಮಗನ ಗುರುತನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ 2 ಶಂಕಿತರನ್ನೂ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಇದರ ಮಧ್ಯೆ ತಂದೆ ಮಗನ ಈ ಪುನರ್ಮಿಲನದ ವಿಡಿಯೋ ಎಂಥವರ ಹೃದಯವನ್ನು ಬೆಚ್ಚಗಾಗಿಸುತ್ತೆ.